ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದುಬಿಟ್ಟು ಥರ್ಸ್ಡೇ ಮಾರ್ನಿಂಗ್ ವ್ಲಾಗ್. ಆ್ಯಕ್ಚುಲಿ ಇವತ್ತು ನಾನು 2 ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ತಯಾರು ಮಾಡ್ಕೋತಾ ಇದ್ದೀನಿ. ಯಾಕೆ ಅಂತ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಇವತ್ತು ಭೀಮ್ನ ಅಮಾವಾಸ್ಯೆ ವ್ರತ. ನನಗೆ ಬೇರೆಯವ್ರಿಗೆ ಹೆಂಗೂ ಗೊತ್ತಿಲ್ಲ, ಬಟ್ ನನಗೆ ಈ ಒಂದು ಹಬ್ಬ ತುಂಬ ಅಂದರೆ ತುಂಬ ಸ್ಪೆಷಲ್. ಯಾಕೆ ಅಂತ ಅಂದರೆ ನನ್ನ ಹಸ್ಬೆಂಡ್ ನನ್ನ ಲೈಫಲ್ಲಿ ಬಂದಾದ್ಮೇಲೆ ನಾನು ತುಂಬ ಖುಷಿಯಾಗಿರೋದು. ಅದಕ್ಕಿಂತ ಮುಂಚೆ ಖುಷಿಯಾಗಿರಲಿಲ್ಲ ಅಂತ ಇಲ್ಲ, ಬಟ್ ನನ್ನ ಜೀವನದಲ್ಲಿ ನೆಮ್ಮದಿ ಅನ್ನೋದಿರಲಿಲ್ಲ. ಫ್ಯಾಮಿಲಿ ಇಶ್ಯೂಸಿಂದಾಗಿ ತುಂಬ ಅಂದರೆ ತುಂಬ ಸ್ಟ್ರಗಲ್ನ ಅನುಭವಿಸ್ಬಿಟ್ಟಿದ್ದೀನಿ. 2019ಇಂದ 2025 ಈ ಫೇಸಲ್ಲಂತೂ ಮೋಸ್ಟ್ಲಿ ನನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಇಷ್ಟೊತ್ತಿಗೆ ಅದೇನಾದರೂ ಮಾಡ್ಕೊಬಿಟ್ಟಿರೋರು ಅಂತ ಅನಿಸುತ್ತೆ. ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದೀನಿ ಅಂತ ಅಂದ್ಕೊಂಬಿಡಿ, ಅದು ರಿಯಾಲಿಟಿನ ಹೇಳ್ಬಿಡ್ತೀನಿ. 2019ನಲ್ಲಿ ನನಗೆ ಹತ್ತತ್ರ ಒಂದು 19 ಇಯರ್ಸೇನೆ. 2000 ಬಾರ್ನ್ ನಾನು. ಆ ಏಜಲ್ಲಿ ನಮ್ಮ ತಂದೆ ತಾಯಿನ ಕಳ್ಕೊಂಡೆ. ಅದಾಗಿ ಒಂದು 2-3 ವರ್ಷದಲ್ಲೇ ನನ್ನ ಜೊತೆ ಇದ್ದಿದ್ದು ನಮ್ಮ ಅಜ್ಜಿ ಮತ್ತು ನಮ್ಮ ಅಣ್ಣ ಕೂಡ ತೀರ್ಕೊಂಡ್ರು. ಹುಟ್ಟಿದಾಗಿಂದ ಆರ್ಫನ್ ಆಗಿ ಬೆಳೆದ್ರೆ ಅದೊಂಥರ, ಬಟ್ ಒಂದು ಸರ್ಟೇನ್ ಏಜ್ ಅಂತ ಬಂದಾದಮೇಲೆ ಜೊತೆಗಿದ್ದವರೆಲ್ಲ ದೂರ ಆದರೆ ಆ ನೋವು ಹೇಗಿರುತ್ತೆ ಅಂತ ಅನುಭವಿಸಿದವ್ರಿಗೆ ಅಷ್ಟೇ ಗೊತ್ತಾಗಿರುತ್ತೆ. ಸೊ ಇದಾದಮೇಲೆ ಒಂದು 6 ತಿಂಗಳು ನಾನು ನನ್ನ ಫ್ರೆಂಡ್ಸ್ ಜೊತೆ ರೂಮ್ ಮಾಡಿಕೊಂಡು ಇದ್ದೆ. ಅದಾದಮೇಲೆ ನನ್ನ ಹಸ್ಬೆಂಡ್ ಜೊತೆ ನಂಗೆ ಮದುವೆ ಆಗಿದ್ದು. ನನಗೆ ಮದುವೆ ಅಂದ್ರೂ ಸ್ವಲ್ಪ ಭಯ ಇತ್ತು. ಯಾಕಂದರೆ ಈಗಿನ ಕಾಲದಲ್ಲಿ ಬ್ಯಾಕ್ಗ್ರೌಂಡ್ ಇರೋವಂಥ ಹುಡುಗಿರಿಗೆ ಅತ್ತೆ ಮನೆಯಲ್ಲಿ ಸರಿಯಾಗಿ ಚೆನ್ನಾಗಿ ನೋಡ್ಕೊತಿರಲ್ಲ, ಕಾಟ ಕೊಡ್ತಿರ್ತಾರೆ. ಅಂತಂದರೆ ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ, ನನ್ನನ್ನು ಯಾವ ಥರ ನೋಡ್ಕೋಬೋದು ಅನ್ನೋ ಭಯ ನನಗಿತ್ತು. ಬಟ್ ನನ್ನ ಹಸ್ಬೆಂಡ್ ಹಾಗೂ ನಮ್ಮ ಅತ್ತೆ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊತಾರೆ. ನಾನು ಮನೇಲಿ ಏನೂ ಕೆಲಸ ಮಾಡಿಲ್ಲ ಅಂದರೆ ನಮ್ಮ ಅತ್ತೆ ಅವ್ರ ಪಡೆಗೆ ಅವರೇ ಎಲ್ಲ ಮಾಡ್ಕೊಬಿಡ್ತಾರೆ. ನನ್ನ ಹಸ್ಬೆಂಡ್ ಕೂಡ ಅಷ್ಟೇ, ಏನಾದರೂ ನಾನು ಕೋಪ ಮಾಡಿಕೊಂಡ್ರೆ ಎಕ್ಸ್ಟ್ರೀಮ್ ಲೆವೆಲಿಗೆ ಬಂದು ನನ್ನ ಸಮಾಧಾನ ಮಾಡ್ತಾರೆ. ಸೊ ಈ ಒಂದು ಹಬ್ಬ ಇನ್ನಷ್ಟು ಮೆಮೊರೇಬಲ್ ಆಗಿರಲಿ ಅಂತ ನಾನು ನಮ್ಮ ಮುಹೂರ್ತಂ ಸ್ಯಾರಿನ ಹಾಕ್ಕೊಂಡೆ. ಯಾಕಂದರೆ ಅವತ್ತು ನಾವು ಒಬ್ರಿಗೊಬ್ರಿಗೆ ಸಿಕ್ಕಿದ ದಿನ. ಸೊ ಇದು ನಮಗೆ ಮೊದಲನೇ ಹಬ್ಬ. ಸೊ ಅದು ಸ್ವಲ್ಪ ಮೆಮೊರೇಬಲ್ ಆಗಿ ಚೆರಿಷ್ ಆಗಲಿ ಅಂತ ಈ ಒಂದು ಸೀರೆನ ಉಟ್ಕೊಂಡಿದ್ದೀನಿ. ಹಾಗೆ ಈ ಮಂತ್ 22ಗೆ ನಮ್ಮಮ್ಮ ತೀರ್ಕೊಂಡು ಹತ್ತತ್ರ 6 ವರ್ಷ ಆಗುತ್ತೆ. ಬಟ್ ಇವರಿಬ್ಬರು ನನಗೆ ತೋರಿಸಿರೋ ಪ್ರೀತಿ ಹೇಗಿದೆ ಅಂದರೆ, ನನಗೆ ಡೇಟ್ ಕೂಡ ನೆನಪಿರಲಿಲ್ಲ. ಅವ್ರನ್ನ ಕಳ್ಕೊಂಡಿದ್ದೀನಿ ಅನ್ನೋದೇ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಅಷ್ಟೊಂದು ಚೆನ್ನಾಗಿ ನನ್ನನ್ನು ನೋಡ್ಕೊತಾ ಇದ್ದಾರೆ. ಇವರಷ್ಟೇ ಅಲ್ಲ, ಇವ್ರ ಫ್ಯಾಮಿಲಿ ಆಗಿರ್ಬೋದು, ಇವ್ರ ಅತ್ತೆ ಮಾವ ಆಗಿರ್ಬೋದು, ನನ್ನ ಸ್ವಂತ ಮಗಳ ಥರನೇ ನೋಡ್ಕೊತಾರೆ. ಅವ್ರ ಮಕ್ಕಳಾಗಿರ್ಬೋದು ನನ್ನನ್ನು ತುಂಬ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊತಾರೆ. ತುಂಬ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ. ಹಾಗೆ ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ. ಜೀವನದಲ್ಲಿ ಆಗಿರೋ ಕಹಿ ಘಟ್ಟಗಳನ್ನೆಲ್ಲ ಮರಿತಾ ಬರ್ತಾಯಿದ್ದೀನಿ. ಸೊ ಈ ಒಂದು ಬ್ಯೂಟಿಫುಲ್ ಲೈಫ್ ಸಿಕ್ಕಿರೋದಕ್ಕೆ ನನ್ನ ಹಸ್ಬೆಂಡಿಗೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ವಿಡಿಯೋನ ನಾನು ಯೂಟ್ಯೂಬಲ್ಲಿ ಲಾಂಗ್ ವಿಡಿಯೋ ಆಗಿ ಹಾಕಿದ್ದೀನಿ. ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.